ದೀಪಾವಳಿ ಮೂಡ್ನಲ್ಲಿ ಇರೋದೇ ಆಗಿದ್ರೆ ಈ ಸ್ಪೆಷಲ್ ರಿಪೋರ್ಟನ್ನು ಗಮನವಿಟ್ಟು ನೋಡಿ. ಯಾಕೆಂದರೆ ಮುಂದಿನ 1 ಗಂಟೆ ನಿಮ್ಮ ಪಾಲಿಗೆ ಹಾಗೆ ನಿಮ್ಮ ಬಾಳಿಗೆ ಬಹಳ ಅಮೂಲ್ಯವಾದದ್ದು. ಸ್ವೀಟ್ಸ್ ಇಲ್ಲದೆ ಬೆಳಕಿನ ಹಬ್ಬದ ಸೆಲೆಬ್ರೇಷನ್ ಹೇಗಪ್ಪ ಅನ್ನೋ ಆಲೋಚನೆಯಲ್ಲಿ ನೀವಿದ್ರೆ ಖಂಡಿತ ನಮ್ಮ ಜೊತೆನೇ ಇರಿ. ನಾವು ತೋರಿಸುವಂತಹ ವರದಿನ ನೋಡಿ. ದೀಪಾವಳಿ ಎಂದು ಸ್ವೀಟ್ನಲ್ಲಿರುವಂಥ ಹುಳುಕು ಬಹಿರಂಗವಾಗುತ್ತೆ. ಇದನ್ನು ನೀವು ನೋಡಿದರೆ ಬಹುಶಃ ಸ್ವೀಟ್ಸ್ ತಿನ್ನೋದನ್ನೇ ಬಿಟ್ಬಿಡಬಹುದು. ಹಾಗಾದರೆ ಏನಿದೆ ಈ ಸ್ವೀಟ್ಸ್ನಲ್ಲಿ? ಅದರಲ್ಲಿರುವಂಥ ಪಾಯ್ಸನ್ ಯಾವುದು? ಇದನ್ನು ತಿಂದರೆ ಏನಾಗುತ್ತೆ? ಈ ಎಲ್ಲದಕ್ಕೂ ಬೆಚ್ಚಿ ಬೀಳಿಸುವಂಥ ಉತ್ತರ ಕೊಡುತ್ತೆ. ಅದುವೇ ಆಪರೇಷನ್ ಸ್ವೀಟ್ ಪಾಯ್ಸನ್. ಸಮಸ್ಯೆ ಗಂಭೀರತೆ ಈಗಾಗಲೇ ನಿಮಗೆ ಅರ್ಥ ಆಗಿರ್ಬೋದು. ಹಾಗಾದರೆ ದೀಪಾವಳಿಯಲ್ಲಿ ತಿನ್ನುವಂಥ ಸ್ವೀಟ್ ಅಷ್ಟೊಂದು ಅಪಾಯಕಾರಿನ? ದೀಪಾವಳಿ ಸ್ವೀಟ್ ಬಿಡಿ, ಬೇರೆ ದಿನಗಳಲ್ಲಿ ತಿನ್ನುವ ಸ್ವೀಟ್ ಕೂಡ ಅಪಾಯಕಾರಿ. ಅದು ಹೇಗೆ ಅನ್ನೋದನ್ನ ಹೇಳ್ತೀವಿ, ಈ ವರದಿಯನ್ನ ನೋಡಿ. ದೀಪಾವಳಿ ಅಜ್ಞಾನದ ಕಾರಿರುಳು ಹೋಗಲಾಡಿಸಿ ಸುಜ್ಞಾನದ ಜ್ಯೋತಿ ಮೂಡಿಸೋ ಬೆಳಕಿನ ಹಬ್ಬ. ಕತ್ತಲೆಯಿಂದ ಬೆಳಕಿನೆಡೆಗೆ ಮುನ್ನಡೆಸೋ ದ್ಯೋತಕ. ಇಲ್ಲಿ ದೀಪ ಅಂದ್ರೆ ಅರಿವು, ಪ್ರಗತಿ ಹಾಗೂ ಚೈತನ್ಯದ ಸಂಕೇತ. ಬದುಕಿನ ಅಂಧಕಾರವನ್ನ ಕಳೆದು ಜ್ಞಾನದ ಜ್ಯೋತಿ ಬೆಳಗೋದೇ ದೀಪಾವಳಿ. ಮನೆ ಮುಂದೆ ದೀಪಗಳ ಸಾಲು ಸಾಲು, ಅಡುಗೆ ಕೋಣೆಯಲ್ಲಿ ಭೂರಿ ಭೋಜನದ ಘಮಲು ಹಾಗೂ ಎಲ್ಲಕ್ಕಿಂತ ಮಿಗಿಲಾಗಿ ಪಟಾಕಿಗಳ ಬೆಳಕಿನಾಟವನ್ನ ದೀಪಾವಳಿಯಲ್ಲದೆ ಮತ್ಯಾವ ಹಬ್ಬದಲ್ಲೂ ನೋಡೋಕೆ ಸಾಧ್ಯ. ಹೀಗಾಗಿ ಇದು ಹಬ್ಬಗಳ ರಾಜ. ದೀಪಾವಳಿ ಬದುಕಿನ ಕತ್ತಲೆಯನ್ನ ಕಳೆದು ಅರಿವಿನ ದೀವಿಗೆಯಾಗಲಿ, ಇದನ್ನೇ ಎಲ್ಲರೂ ಆಶಿಸೋದು. ಆದ್ರೆ ಬೆಳಕಿನ ಪ್ರಣತಿಯನ್ನ ಮನೆ ಮನಗಳಲ್ಲಿ ಬೆಳಗಬೇಕಾದ ದೀಪಾವಳಿ ಕತ್ತಲನ್ನ ಹೊತ್ತು ತರುತ್ತಿದೆ ಅನ್ನೋ ಸತ್ಯ ಗೊತ್ತಾ? ಪಟಾಕಿ ಸೃಷ್ಟಿಸೋ ಅನಾಹುತದ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ತಿಳ್ಕೊಂಡ್ಬೇಡಿ ವೀಕ್ಷಕರೇ. ಇದು ಅದಕ್ಕಿಂತ ಅಪಾಯಕಾರಿ ವಿಷಯ. ಪಟಾಕಿ ಸದ್ದು ಮಾಡುತ್ತಾ ಖುಲ್ಲ ಆಪತ್ತು ಸೃಷ್ಟಿಸಿದ್ರೆ ವಿಷ ಉಗುಳೋ ಆ ಅಗೋಚರ ಭೂತ ಸುಪ್ತವಾಗಿ ಅಟಕಾಯಿಸಿಕೊಂಡಿರುತ್ತೆ. ಹೌದು, ಅದು ಮೇಲೆಲ್ಲ ಥಳುಕು, ಒಳಗೆಲ್ಲ ಹುಳುಕಿರೋ ಸ್ವೀಟ್ ಪಾಯ್ಸನ್. ಹೊಟ್ಟೆಯಲ್ಲಿ ವಿಷದ ಬಾಂಬ್ ಸಿಡಿಬೇಕಾ? ಅಂಗಾಂಗಗಳು ಕಂಪ್ಲೀಟ್ ಡ್ಯಾಮೇಜ್ ಆಗ್ಬೇಕಾ? ಸಾವಧಾನ ವೀಕ್ಷಕರೇ, ಸಾವಧಾನ. ನಕಲಿ ಸ್ವೀಟ್ಸ್ ಬಿಕಾರಿಯಾಗ್ತಾ ಇವೆ ಜೋಪಾನ. ಬೆಂಗಳೂರಲ್ಲಿ ಬೆಳೀತಾ ಇದೆ ಕಲಬೆರಕೆಯ ಫಸಲು. ರಹಸ್ಯ ಕಾರ್ಯಾಚರಣೆಯಿಂದ ಬಯಲು. ಯಾವುದೇ ಪ್ರಮುಖ ಹಬ್ಬ ತಗೊಳ್ಳಿ, ಆ ಸುದಿನ ಹೊಸ ಕನಸು, ಆಸೆ, ಆಕಾಂಕ್ಷೆ, ನಿರ್ಧಾರದೊಂದಿಗೆ ಆರಂಭವಾಗುತ್ತೆ. ಪ್ರಮುಖವಾಗಿ ದೀಪಾವಳಿ ವೇಳೆ ಹೆಚ್ಚಾಗಿ ಬಿಕರಿಯಾಗೋದು ಮೂರೇ. ಒಂದು ಪಟಾಕಿ, ಮತ್ತೊಂದು ಸ್ವೀಟ್ಸು, ಮಗದೊಂದು ಹಣತೆ. ಅದರಲ್ಲೂ ಜನರು ಮೊದಲು ಸ್ವೀಟ್ಸ್ ತಿಂದ ಬಳಿಕವೇ ಪಟಾಕಿ ಸಿಡಿಸೋದು. ದೀಪಾವಳಿಯಲ್ಲಿ ಅಷ್ಟರ ಮಟ್ಟಿಗೆ ಸ್ವೀಟ್ಸ್ ಕ್ರೇಜ್ ಇರುತ್ತೆ. ಇನ್ನು 3 ದಿನ ಎಲ್ಲರೂ ಸ್ವೀಟ್ಸ್ ಅಂಗಡಿಗಳತ್ತ ಮುಗಿಬೀಳ್ತಾರೆ. ಆದ್ರೆ ಸಾವಧಾನ ವೀಕ್ಷಕರೇ, ನೀವು ತಿನ್ನೋ ಸ್ವೀಟ್ಸ್ ಇರಬಹುದು ಖತರ್ನಾಕ್. ಹೌದು, ನಾವೀಗ ತೋರ್ಸೋಕೆ ಹೊರಟಿರೋ ಸ್ವೀಟ್ಸ್ ಕಾಂಡವನ್ನ ನೋಡಿದ್ರೆ ಖಂಡಿತ ಆಗ್ತೀರಾ ಶಾಕ್. ಯಾಕೆಂದ್ರೆ ನೀವು ತಿಂತಾ ಇರೋದು ಸಿಹಿಯಾಗಿ ವರ್ತಿಸುತ್ತಾ ನಂಜು ಕಕ್ಕೋ ಕಿಲ್ಲರ್ ಸ್ವೀಟ್ಸ್. ಹೇಗೆ ಮಾಡ್ತಾರೆ ಗೊತ್ತಾ ಸಿಹಿ ಖಾದ್ಯ? ಗೊತ್ತಾದ್ರೆ ಹುಟ್ಟುತ್ತೆ ಅಸಹ್ಯ. ಮೇಲೆಲ್ಲ ಥಳುಕು, ಒಳಗೆಲ್ಲ ಹುಳುಕು.
ಸ್ವೀಟ್ಸ್ ಅಲ್ಲ, ಅದು ಪರಮ ಕೊಳಕು. ಮೋತುಚೂರು ಲಾಡು, ಬರ್ಫಿ, ಜಹಾಂಗೀರ್, ಜಿಲೇಬಿ, ಹಲ್ವಾ ಹೀಗೆ ಬಾಯಲ್ಲಿ ನೀರೂರಿಸೋ ಯಾವುದೇ ಸಿಹಿ ತಿಂಡಿಗಳನ್ನ ನೋಡಿ ಕಣ್ಣಿಗೆ ರಾಚೋ ಕಲರು, ಮೂಗಿಗೆ ಬಡಿಯೋ ಫ್ಲೇವರು, ಡಿಸೈನ್ ಶೇಪು, ವಾಹ್, ಬಾಯಲ್ಲಿ ನೀರೂರುತ್ತೆ. ಆದ್ರೆ ಸ್ವೀಟ್ಸ್ ತಯಾರಿಕೆಗೆ ಬಳಸೋ ಅಪಾಯಕಾರಿ ರಾಸಾಯನಿಕ ವಸ್ತುಗಳ ಬಗ್ಗೆ ಗೊತ್ತಾದ್ರೆ ಅದನ್ನ ತಿನ್ನೋದಿರಲಿ, ಅದರ ಹೆಸರು ಕೇಳಿದ್ರು ವಾಕರಿಕೆ ಬಂದ್ಬಿಡುತ್ತೆ. ಆ ರೀತಿ ಇರುತ್ತೆ ಸ್ವೀಟ್ಸ್ ಅನ್ನ ತಯಾರಿಸೋ ವಿಧಿವಿಧಾನ. ಯಾಕೆಂದ್ರೆ ಮೊದಲೇ ಹೇಳಿದ ಹಾಗೆ ಇದು ಸ್ವೀಟ್ ಪಾಯ್ಸನ್. ಸ್ವೀಟ್ಸ್ ಹೇಗ್ ಮಾಡ್ತಾರೆ, ಅದಕ್ಕೆ ಬಳಸೋ ವಸ್ತುಗಳ ಪೂರ್ವಾಪರ ಏನು, ಸಿಹಿ ಖಾದ್ಯಕ್ಕೆ ಹಾಕೋ ಕೆಮಿಕಲ್ಸ್ ಯಾವುದು, ಹೀಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಕಂಡುಕೊಳ್ಳಬೇಕಿತ್ತು. ಹಬ್ಬದ ಸಂದರ್ಭಗಳಲ್ಲಿ ಕಲಬೆರಕೆ ದಂಧೆ ಹೆಚ್ಚಿರುತ್ತೆ ಅನ್ನೋ ವಿಷಯದ ಅರಿವಿದ್ದರಿಂದ ನಮ್ಮ ರಹಸ್ಯ ಕಾರ್ಯಾಚರಣೆ ತಂಡ ಅಲರ್ಟ್ ಆಗಿತ್ತು. ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸ್ವೀಟ್ಸ್ ಮಾರಾಟವಾಗೋ ಅಂಗಡಿಗಳ ಪಟ್ಟಿ ಸಿದ್ಧಪಡಿಸಿತ್ತು. ಹೀಗೆ ಸಕಲ ಸಿದ್ಧತೆಗಳೊಂದಿಗೆ ಆಪರೇಷನ್ ಸ್ವೀಟ್ ಪಾಯ್ಸನ್ ಹೆಸರಿನಲ್ಲಿ ಫೀಲ್ಡ್ಗಿಳಿದಿತ್ತು. ಪ್ರತಿಷ್ಠಿತ ಬಸವನಗುಡಿಗೆ ಅಂಟ್ಕೊಂಡಿರೋ ಗಾಂಧಿ ಬಜಾರ್ ಬೆಂಗಳೂರಿನ ಹಳೆ ಏರಿಯಾ, ಇನ್ನೂ ದೇಸಿತನವನ್ನ ಉಳಿಸಿಕೊಂಡಿರೋ ಪ್ರದೇಶ. ಇಲ್ಲಿ ಕೈಗೆಟುಕೋ ಬೆಲೆಯಲ್ಲಿ ಎಲ್ಲ ಸಿಗೋದ್ರಿಂದ ಗಾಂಧಿ ಬಜಾರು ನಿಜಾರ್ಥದಲ್ಲಿ ಮಧ್ಯಮ ವರ್ಗದವರ ಸ್ವರ್ಗವಿದ್ದಂತೆ. ಇಲ್ಲಿರೋ ಹೋಟೆಲ್ಸು, ಬೇಕರೀಸ್ ಮತ್ತು ಸ್ವೀಟ್ ಸ್ಟಾಲ್ಗೆ ಲೆಕ್ಕವಿಲ್ಲ. ಹೀಗಾಗಿ ಮೈಸೂರು ಪಾಕ್ಗೆ ಫೇಮಸ್ ಆಗಿರೋ ಸ್ವೀಟ್ ಸ್ಟಾಲ್ಗೆ ನಮ್ಮ ತಂಡ ಎಂಟ್ರಿ ಕೊಟ್ಟಿತ್ತು. ಈ ಸಿಹಿ ಅಂಗಡಿಯ ಸಾಚಾತನವನ್ನ ಪರೀಕ್ಷೆಗೆ ಒಡ್ಡಬೇಕಿತ್ತು. ಅರ್ಧ ಕೆಜಿ ಮಿಕ್ಸ್ಡ್ ಸ್ವೀಟ್ಸ್ ತಗೊಂಡು ವಾಪಸ್ ಆಗಿತ್ತು. ಇನ್ನು ಬೆಂಗಳೂರಿನ ಹಾಲ್ಟ್, ಮೆಜೆಸ್ಟಿಕ್ ಬಗ್ಗೆ ಹೆಚ್ಚು ಹೇಳೋ ಅಗತ್ಯವಿಲ್ಲ. ಯಾಕೆಂದ್ರೆ ಈ ಏರಿಯಾ ಎಲ್ಲರಿಗೂ ಚಿರಪರಿಚಿತ. ಕೆಜಿ ರೋಡ್, ಅವೆನ್ಯೂ ರೋಡ್, ಕಾಟನ್ ಪೇಟೆ, ಬಳೆಪೇಟೆ ಹೀಗೆ ಇಲ್ಲಿನ ಪ್ರಮುಖ ಬೀದಿಗಳಲ್ಲಿ ಸಾಕಷ್ಟು ಸ್ವೀಟ್ ಸ್ಟಾಲ್ಗಳಿವೆ. ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಸ್ವೀಟ್ ಸ್ಟಾಲ್ಸ್ ಇರೋದು ಇದೇ ಏರಿಯಾದಲ್ಲಿ. ಹೀಗಾಗಿ ಇಲ್ಲಿನ ಕೆಲ ಸಿಹಿ ಅಂಗಡಿಗಳಿಗೆ ತೆರಳಿದ ನಮ್ಮ ತಂಡ ಎಲ್ಲಾ ತರಹದ ಸ್ವೀಟ್ಸ್ ಅನ್ನ ಸ್ವಲ್ಪ ಸ್ವಲ್ಪ ಖರೀದಿಸಿತ್ತು. ಕೇವಲ ಗಾಂಧಿ ಬಜಾರು, ಮೆಜೆಸ್ಟಿಕ್ ಮಾತ್ರವಲ್ಲದೆ ಕಲಾಸಿಪಾಳ್ಯ, ಜಯನಗರ, ಇಂದಿರಾನಗರ, ಮಲ್ಲೇಶ್ವರಂ ಮುಂತಾದ ಕಡೆ ಇರೋ ಸ್ವೀಟ್ ಸ್ಟಾಲ್ ನಿಂದಲೂ ಸ್ಯಾಂಪಲ್ಗಳನ್ನ ಕೊಂಡುಕೊಳ್ಳಲಾಯಿತು. ಇಷ್ಟೆಲ್ಲ ಮುಗಿಯೋ ಹೊತ್ತಿಗೆ ಕಾರ್ಯಾಚರಣೆ ಪ್ರಮುಖ ಹಂತಕ್ಕೆ ಬಂದು ನಿಂತಿತ್ತು. ಖರೀದಿಸಿದ ಎಲ್ಲಾ ಸ್ವೀಟ್ಗಳು ಕಲಬೆರಕೆ ಮಾಲ, ಇಲ್ಲ ಶುದ್ಧವಾಗಿರೋ ಸಿಹಿ ತಿಂಡಿಗಳು ಸಹ ಇದೆಯಾ? ಹೀಗೆ ಇಂಥ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಸ್ವೀಟ್ ಸ್ಯಾಂಪಲ್ಗಳನ್ನ ಪರೀಕ್ಷೆಗೆ ಕಳುಹಿಸೋಕೆ ನಿರ್ಧರಿಸಲಾಯಿತು. ಅಲ್ಲಿ ಬಯಲಾಯ್ತು ಇವುಗಳ ಭಯ ಹುಟ್ಟಿಸೋ ಅಸಲಿಯತ್ತು. ರಾಧಾಕೃಷ್ಣ, ನ್ಯೂಸ್ 24 ಬೆಂಗಳೂರು. ವೀಕ್ಷಕರೇ, ನ್ಯೂಸ್ 24 ಸ್ಟಿಂಗ್ ಆಪರೇಷನ್ ಟೀಮ್ ಸ್ವೀಟ್ ಸ್ಯಾಂಪಲ್ಸ್ ಅನ್ನ ಲ್ಯಾಬ್ ಟೆಸ್ಟ್ಗೆ ಕೊಟ್ಟಿತ್ತು. ಅದರಲ್ಲಿ ಸ್ವೀಟ್ಸ್ ಕಲಬೆರಕೆ ಅಂತ ಸಾಬೀತು ಕೂಡ ಆಯಿತು. ಅಂದಾಗೆ ಈ ಬಗ್ಗೆ ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಧಾಕೃಷ್ಣ. ಈಗ ನ್ಯೂಸ್ ರೂಮಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಾಧಾಕೃಷ್ಣ, ಈಗ ಒಟ್ಟು ಸ್ಟೋರಿಯನ್ನು ನಾವು ನೋಡಿದ್ದೀವಿ, ಆದರೆ ಈಗ ಕುತೂಹಲದ ಅಂಶ ಏನು ಅಂತಂದರೆ ಇದರೊಳಗೆ ಕಲಬೆರಕೆ ಅಂಶ ಆಗಿರುವಂತಹದ್ದು, ಇದರೊಳಗೆ ಕೆಮಿಕಲ್ ಮಿಕ್ಸ್ ಆಗಿರುವಂತಹದ್ದು. ಸೊ ಲ್ಯಾಬೊರೇಟರಿ ರಿಪೋರ್ಟ್ ಏನು ಹೇಳುತ್ತೆ ಇದ್ರ ಬಗ್ಗೆ? ಸೊ ಗಜಾನನ್, ಮುಖ್ಯವಾಗಿ ನಾವು ಏನೋ ನಮ್ಮ ಆಪರೇಷನ್ ಏನು ನಡೆಯಿತು, ಸ್ಟಿಂಗ್ ಆಪರೇಷನ್ ಏನು ನಡೆಯಿತು, ಬೆಂಗಳೂರಿನ ಅನೇಕ ಕಡೆಗಳಿಗೆ ನಾವು ವಿಸಿಟ್ ಮಾಡಿದ್ವಿ. ಬಸವನಗುಡಿಯಲ್ಲಿರುವಂಥ ಒಂದು ಅಂಗಡಿ ಕೂಡ ವಿಸಿಟ್ ಮಾಡಿದ್ವಿ. ಸಾಕಷ್ಟು ವೆಂಕಟೇಶ್ವರ ಪ್ರೀತಿ ಪಾತ್ರವಾದಂಥ ಸ್ವೀಟ್ ಸ್ಟಾಲ್ ಅದು. ಸೊ ಅಲ್ಲಿ ಬಸವನಗುಡಿಯಲ್ಲಿ ಸಾಕಷ್ಟು ಫೇಮಸ್ ಆಗಿರುವಂಥದ್ದು. ಜೊತೆಗೆ ಬೆಂಗಳೂರಿನ ಹೆಸರನ್ನೇ ಇಟ್ಕೊಂಡಿರುವಂಥ ಸ್ವೀಟ್ ಸ್ಟಾಲ್ಗಳು ಕೂಡ ಅವೆನ್ಯೂ ರೋಡಲ್ಲಿ ಭೇಟಿಯನ್ನು ಮಾಡಿದ್ವಿ. ಇನ್ನು ಉಳಿದಂತೆ ಮೆಜೆಸ್ಟಿಕ್ ಇರ್ಬೋದು, ಜಯನಗರ ಇರ್ಬೋದು, ಶಿವಾಜಿನಗರ ಇರ್ಬೋದು, ಹಾಗೆ ಅದಕ್ಕೆ ಪರ್ಟಿಕ್ಯುಲರ್ ಆದ ಏರಿಯಾಗಳಿಗೆ ನಾವು ಭೇಟಿಯನ್ನು ಸಾಕಷ್ಟು ಸ್ಯಾಂಪಲ್ಗಳನ್ನು ಅಲ್ಲಿ ಖರೀದಿ ಮಾಡಿದ್ವಿ. ಜೊತೆಗೆ ಅವ್ರ ಜೊತೆಗೆ ಯಾವ್ಯಾವ ಕಲರ್ ಬಳಸಿದ್ರೆ ಏನು ಅನ್ನೋ ಮಾತುಕತೆಯನ್ನು ಕೂಡ ಆಡಿದ್ವಿ. ಆ ಸಂದರ್ಭದಲ್ಲಿ ಕೆಲವೊಂದು ಕಡೆ ನಮಗೆ ಸ್ಪಷ್ಟ ಆಗಿತ್ತು
ಇದರಲ್ಲಿ ಇವರು ನ್ಯಾಚುರಲ್ ಕಲರ್ಗಳನ್ನ ಬಳಸ್ತಾ ಇಲ್ಲ, ಬದಲಾಗಿ ಕೆಮಿಕಲ್ಗಳನ್ನು ಬಳಸ್ತಾ ಇರೋ ಒಂದು ಸ್ಪಷ್ಟವಾಗಿತ್ತು. ಈಗಾಗಲೇ ನನ್ನ ಕೈನಲ್ಲಿ ಸಾಕಷ್ಟು ರಿಪೋರ್ಟ್ಗಳಿದಾವೆ. ಇವೆಲ್ಲವೂ ಕೂಡ ಈ ಬೆಂಗಳೂರಿನ ಏನು ಸಿಕ್ಕಿದಾವೆ ಅಲ್ಲಿಂದ ತಂದಿರುವ ಅವುಗಳನ್ನ ಲ್ಯಾಬೊರೇಟರಿಗೆ ಕೊಂಡೋಗ್ಬಿಟ್ಟು ಅಲ್ಲಿ ಪರೀಕ್ಷೆ ಮಾಡಿರುವಂತಹ ರಿಪೋರ್ಟ್ಗಳು ಸಾಕಷ್ಟು ರಿಪೋರ್ಟ್ ನನ್ನ ಕೈಲಿದಾವೆ. ಆದ್ರೆ ಗಜಾನನ್ ಅವರೇ, ನಾನು 2 ರಿಪೋರ್ಟ್ ವರದಿಗಳನ್ನ ಮಾತ್ರ, ಅಂದ್ರೆ ಲ್ಯಾಬೊರೇಟರಿ ಏನು 2 ಸ್ಯಾಂಪಲ್ ತೋರಿಸಿದೆ ಅದನ್ನು ಮಾತ್ರ ನಾನು ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿರುವಂತದ್ದು ಇಲ್ಲಿ ಕೊಟ್ಟಿರುವಂತದ್ದು ಒಂದು ಸ್ವೀಟ್ ಅನ್ನು ಪರೀಕ್ಷೆ ಪಟ್ಟುವೆ, ಅದು ಎಲ್ಲೋ ಕಲರ್ ಇರುವಂತದ್ದು. ಸೊ ಅದನ್ನ ಸನ್ಸೆಟ್ ಎಲ್ಲೋ ಅಂತ ಹೇಳ್ಬಿಟ್ಟು ಕಾಮನ್ ನೇಮ್ ಅಲ್ಲಿ ಕರೀತಾರೆ. ಆ ಕಲರ್ ನ ಬಳಸುವಂತದ್ದು ಬ್ಯಾಂಡ್ ಆಗಿರುವಂತದ್ದು. ಈ ಬ್ಯಾಂಡ್ ಕಲರ್ ನ ಈ ಸ್ವೀಟ್ ಗೆ ಬಳಸಿರುವಂತದ್ದು ನಮಗೆ ಗೊತ್ತಾಗಿದೆ. ಸೊ ಇದರಿಂದ ಸಾಕಷ್ಟು ರೋಗಗಳು ಬರ್ತವೆ, ಅದನ್ನ ವೈದ್ಯರು ಈಗಾಗಲೇ ಹೇಳ್ತಾರೆ. ಜೊತೆಗೆ ಇದು ಯಾವ್ಯಾವ ಅಂದ್ರೆ ಮಾರಣಾಂತಿಕ ಕಾಯಿಲೆ ಕೂಡ ಬರೋ ಸಾಧ್ಯತೆಗಳಿದಾವೆ. ಅಂದ್ರೆ ಪ್ರತಿ ಬಾರಿ ಕೂಡ ಎಲ್ಲೋ ಸ್ವೀಟ್ಗಳ ಬಗ್ಗೆ ನಾವು ಗಮನವನ್ನು ಹರಿಸ್ತಾನೆ ಇದೀವಿ, ಬೆಳಕನ್ನ ಚೆಲ್ತಾನೆ ಇದೀವಿ. ಆದ್ರೆ ಎಚ್ಚೆತ್ತುಕೊಳ್ಳೋರ ಸಂಖ್ಯೆ ಸಾಕಷ್ಟು ಕಡಿಮೆ ಆಗ್ತಾ ಇದೆ. ಸಾಕಷ್ಟು ಜನ ಎಚ್ಚೆತ್ತುಕೊಳ್ಳುವಂತ ಅವಶ್ಯಕತೆಗಳಿದಾವೆ. ಇನ್ನೊಂದು ಸ್ವೀಟ್ ಅನ್ನ ಬ್ರೌನ್ ಕಲರ್ ಅಂದ್ರೆ ಇಂಡಿಗೋ ಕಾರ್ಮೈನ್ ಅಂತ ಕರಿತೀವಿ, ಈ ಕಲರ್ ಕೂಡ ಬ್ಯಾಂಡ್ ಆಗಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಕಲರ್ ನ ಬಳಸಬಾರದು ಅಂತ ಹೇಳ್ಬಿಟ್ಟು ಅಸೋಸಿಯೇಷನ್ ಆಫೀಷಿಯಲ್ ಗುರುತಿಸಿರುವಂತದ್ದು. ಜೊತೆಗೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಇದು ಕೂಡ ಹೇಳಿದೆ ಯಾವುದೇ ಕಾರಣಕ್ಕೂ ಕೂಡ ಈ ಕಲರ್ ನ ಬಳಸಬಾರದು ಅಂತ. ಈಗ ನಮಗೆ ಸಿಕ್ಕಿರುವಂತ ಯೆಲ್ಲೋ ಮತ್ತೆ ಬ್ರೌನ್ ಕಲರ್ ಏನಿದೆ ಯಾವುದೇ ಕಾರಣ ಕೂಡ ಕಲರ್ ನ ಬಳಸುವ ಹಾಗಿಲ್ಲ. ಆದ್ರೆ ಈ ಸ್ವೀಟ್ ಅಂಗಡಿಗಳ ಮಾಲೀಕರು ಏನಿದೆ ಇದನ್ನ ಬಳಸ್ತಾ ಇದ್ದಾರೆ. ಸೊ ಈಗಾಗಲೇ ನಮಗೆ ಗೊತ್ತಾಗಿರೋ ಪ್ರಕಾರ ಒಂದು ಕಡೆ ಲ್ಯಾಬೊರೇಟರಿಯ ರಿಪೋರ್ಟ್ಗಳಲ್ಲಿ ಇದೊಂದು ಪತ್ತೆ ಆಗಿದೆ. ಜೊತೆಗೆ ಬೇರೆ ರಿಪೋರ್ಟ್ಗಳನ್ನು ಗಮನಿಸಿದಾಗ 100 ppm ಲಿಮಿಟಸ್ ಮಾತ್ರ ಕಲರ್ ನ ಬಳಸಬೇಕು ಅಂತ ಇದೆ. ಆದ್ರೆ ಹಲವು ಸ್ವೀಟ್ಗಳ ಪೈಕಿ ಈ ಎಲ್ಲ ರಿಪೋರ್ಟ್ಗಳ ಪೈಕಿ ಎಲ್ಲವೂ ಕೂಡ 700 ppm 800 ppm ಅಷ್ಟು ಬಳಕೆ ಆಗ್ತಾ ಇದೆ. ಅಂದ್ರೆ ಬೆಂಗಳೂರಿನಲ್ಲಿ ಮಾರಾಟವಾಗುವ ಸ್ವೀಟ್ಗಳು ಏನಿದಾವೆ ಅದು ಕೂಡ ಪ್ರತಿಷ್ಠಿತ ಹೆಸರುಗಳಲ್ಲಿ ನಡೆಸಲಾಗುವ ಒಂದು ಸ್ವೀಟ್. ಇಷ್ಟು ದಿನ ನಾವು ನೋಡಿದ ಹಾಗೆ ಎಲ್ಲವೂ ಕೂಡ ಅಂದ್ರೆ ಮಧ್ಯಮ ವರ್ಗ ಇರ್ಬೋದು, ಅದಕ್ಕಿಂತ ಕೆಳಗಿನ ಮಂದಿ ಎಲ್ಲಿ ಹೋಗ್ತಾರೋ ಅಲ್ಲಿ ಈ ರೀತಿಯ ಕಲಬೆರಕೆ ನಡೀತಾ ಇದೆ. ಅಲ್ಲಿ ಕಳಪೆ ಗುಣಮಟ್ಟದ ಸ್ವೀಟ್ಸ್ ದೊರೀತಾ ಇದೆ. ಅಲ್ಲಿ ನ್ಯಾಚುರಲ್ ಕಲರ್ ನ ಬಳಸೋ ಬದಲಾಗಿ ಕೆಮಿಕಲ್ ಅನ್ನ ಬಳಸ್ತಾ ಇದ್ದಾರೆ ಅನ್ನೋ ಮಾತು ಕೇಳ್ತಾ ಇದೆ. ಆದ್ರೆ ಇವತ್ತು ನಾವು ಏನೋ 2 ದಿನಗಳ ಹಿಂದಷ್ಟೇ ದೀಪಾವಳಿಯ ಸಂದರ್ಭದಲ್ಲಿ ಈ ಸ್ವೀಟ್ಗಳು ಹೇಗಿದಾವೆ ಅನ್ನೋದನ್ನ ಒಂದು ಪರೀಕ್ಷೆ ಮಾಡೋಕೆ ಹೊರಟ್ವಿ. ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ವಿ. ಈ ಒಂದು ಸ್ವೀಟ್ ಪಾಯ್ಸನ್ ಆಪರೇಷನ್ ಸ್ವೀಟ್ ಪಾಯ್ಸನ್ ಏನ್ ಮಾಡಿದ್ವಿ ಇದನ್ನು ನೋಡಿದಾಗ ಬೆಂಗಳೂರಿನಲ್ಲಿರುವಂತಹ ಎಲ್ಲಾ ಪ್ರತಿಷ್ಠಿತ ಅಂಗಡಿಗಳ ಪೈಕಿ ಬಹುತೇಕ ಅಂಗಡಿಗಳಲ್ಲಿ ಎಲ್ಲವೂ ಕೂಡ ನಕಲಿ ಸ್ವೀಟ್ ಬಳಕೆ ಆಗ್ತಾ ಇದೆ. ಜನರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂತಹ ಸ್ವೀಟ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವುದು ಸ್ಪಷ್ಟ ಆಗ್ತಾ ಇದೆ. ಇನ್ನೊಂದು ಆತಂಕಕಾರಿ ವಿಷಯ ಅಂತ ಹೇಳಿದ್ರೆ ಬ್ರೌನ್ ಕಲರ್ ಬಗ್ಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ. ಆ ಬ್ರೌನ್ ಕಲರ್ ನ ಬಳಸಿರುವಂತಹ ದೂದ್ ಪೇಡಕ್ಕೆ ಬೆಂಗಳೂರಿನಲ್ಲಿ ಸಾಕಷ್ಟು ಬೇಡಿಕೆ ಇದೆ. ಯಾಕಂತ ಹೇಳಿದ್ರೆ ಆ ಪೇಡಕ್ಕೆ ಸಂಬಂಧಪಟ್ಟ ಒಂದು ಟೇಸ್ಟ್ ಇದೆ. ಸೊ ಅದರಲ್ಲೂ ಕೂಡ ಇವರು ಕಲರ್ ಅನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ, ಅದಕ್ಕೂ ಕೂಡ ವಿಷವನ್ನ ಬೆರೆಸ್ತಾ ಇದ್ದಾರೆ ಅಂತ ಆದ್ರೆ ನಿಜಕ್ಕೂ ಆತಂಕಕಾರಿ. ಮತ್ತೊಂದ್ಸಲ ಹೇಳಕ್ಕೆ ಇಷ್ಟಪಡ್ತೀನಿ ಗಜಾನನ್, ಬೆಂಗಳೂರಿನ ಪ್ರತಿಷ್ಠಿತ ಅಂಗಡಿಗಳಲ್ಲಿ ಸೇಲ್ ಆಗ್ತಾ ಇರುವಂತದ್ದು ಈ ರೀತಿಯ ಬಣ್ಣಗಳ ಏನು ಕೆಮಿಕಲ್ ಸೇಲ್ ಆಗ್ತಾ ಇರುವಂತದ್ದು ಅದು ಸ್ವೀಟ್ ಅಲ್ಲ, ಅದು ವಿಷ ಅನ್ನುವಂಥದ್ದು ಸಾಬೀತಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ BBMP ಎಚ್ಚೆತ್ತುಕೊಳ್ಬೇಕು. ಅವರಿಗೆ ಸಾಕಷ್ಟು ಸಾಮರ್ಥ್ಯ ಇದೆ, ಸಾಕಷ್ಟು ಅಧಿಕಾರ ಇದೆ, ಅವರಲ್ಲಿ ಸಾಕಷ್ಟು ಲ್ಯಾಬ್ಗಳಿದಾವೆ. ನಮ್ಮಂತ ಮಾಧ್ಯಮಗಳು ಇದರ ಮೇಲೆ ಬೆಳಕನ್ನ ಚೆಲ್ತೀವಿ ನಾವು. ಆದ್ರೆ BBMP ಇಲ್ಲಿ ಎಚ್ಚೆತ್ತುಕೊಳ್ಬೇಕು. ಅವರು ತಮ್ಮ ಪರೀಕ್ಷಾಲಯಗಳು ತಂದ್ಬಿಟ್ಟು ಈ ಸ್ಯಾಂಪಲ್ಗಳನ್ನ ಪರೀಕ್ಷೆಗೆ ಒಡ್ಡಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು. ಅವರಿಗೆ ಸಾಕಷ್ಟು ಕಾನೂನಿನ ಅಧಿಕಾರಗಳನ್ನ ಜೊತೆಗೆ ಪವರ್ ಅನ್ನು ನೀಡಲಾಗಿದೆ. ಹೀಗಾಗ್ಬಿಟ್ಟು ಜನರ ಮೇಲೆ ಏನು ಅವರ ಆರೋಗ್ಯದ ಮೇಲೆ ಆಟ ಆಡ್ತಾ ಇದ್ದಾರೆ ಅನ್ನುವಂಥ ಸ್ಪಷ್ಟ ಆಗ್ತಾ ಇದೆ. ಇದ್ರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಆದ್ರೆ ಇದು ದೀಪಾವಳಿ ಒಂದರ ಪ್ರಶ್ನೆ ಅಲ್ಲ. ನಾಳೆ ಕೂಡ ಜನ ಹೋಗ್ಬಿಟ್ಟು ಅಲ್ಲಿ ಸ್ವೀಟ್ ಅನ್ನ ಖರೀದಿ ಮಾಡ್ತಾರೆ. ಸಾಕಷ್ಟು ಜನ ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿ ಸ್ವೀಟ್ ಅನ್ನ ಖರೀದಿ ಮಾಡಕ್ಕೆ ಹೋಗ್ತಾರೆ. ಹಬ್ಬ ಇರ್ಬೋದು, ಹರಿದಿನ ಇರ್ಬೋದು, ಅಥವಾ ಡೈಲಿ ತಿನ್ಬೇಕು ಅನ್ನುವ ಕಾರಣಕ್ಕಾದ್ರೆ ಅಲ್ಲಿ ಹೋಗ್ತಾರೆ. ಸೊ ಇದರಿಂದಾಗಿ ಜನರ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ. ನಿಜಕ್ಕೂ ಇದರ ಬಗ್ಗೆ ಸಂಬಂಧಪಟ್ಟವರು ಗಮನ ಹರಿಸಬೇಕಾಗಿದೆ ಗಜಾನನ್. ಓಕೆ, ಥ್ಯಾಂಕ್ ಯು ರಾಧಾಕೃಷ್ಣ. ನಮ್ಮ ಪ್ರತಿನಿಧಿ ರಾಧಾಕೃಷ್ಣ ಒಟ್ಟಾರೆಯಾಗಿ ಲ್ಯಾಬೊರೇಟರಿಯ ಒಂದು ರಿಪೋರ್ಟ್ ಏನ್ ಬಂದಿದೆ, ಯಾವ ರೀತಿ ಕೆಮಿಕಲ್ ಈ ರೀತಿಯ ಸ್ವೀಟ್ಸ್ಗಳಲ್ಲಿ ಮಿಕ್ಸ್ ಆಗಿರುವಂಥದ್ದು, ಮುಖ್ಯವಾಗಿ ಕಲರ್ಸ್ ನಮ್ಮನ್ನ ಅತ್ಯಾಕರ್ಷಕವಾಗಿ ಸೆಳೆಯುವಂತ ನಿಟ್ಟಿನಲ್ಲಿ ಬೇರೆ ಬೇರೆಯ ಬ್ರೈಟ್ ಕಲರ್ಸ್ಗಳನ್ನ ಬಳಸಲಾಗುತ್ತೆ. ನಿಜವಾಗ್ಲೂ ಆ ಕಲರ್ ವಿಷಕಾರಕ ಅನ್ನುವಂಥ ಸಾಬೀತಾಗಿದೆ. ಇನ್ನೊಂದು ಪ್ರಮುಖ ವಿಷಯ ಅಂತಂದ್ರೆ ಬಹಳಷ್ಟು ಪ್ರತಿಷ್ಠಿತ ಬೇಕರೀಸ್ ಇರ್ಬೋದು, ಸ್ವೀಟ್ಸ್ ಇರ್ಬೋದು, ಪ್ರತಿಷ್ಠಿತ ಅಂತೇಳಿ ಹೇಳ್ಕೊಳ್ತವೆ. ಅಲ್ಲಿ ಜನರು ನಂಬಿಕೆ ಇಟ್ಟು ಹೋಗ್ತಾರೆ. ಅಲ್ಲೂ ಕೂಡ ಮೋಸ ನಡೆಯುತ್ತೆ, ಅಲ್ಲೂ ಕೂಡ ವಿಷಯವನ್ನ ಉಣಿಸಲಾಗುತ್ತೆ ಅನ್ನುವಂಥದ್ದು ನಿಜಕ್ಕೂ ಆತಂಕಕಾರಿಯಾದಂಥ ಮಾಹಿತಿ. ಸೊ ಹಾಗಿದ್ರೆ ಈ ಒಂದು ಕೆಮಿಕಲ್ ಅನ್ನ ನಾವು ಈ ಸ್ವೀಟ್ ನ ಮೂಲಕ ಸೇವನೆ ಮಾಡ್ತಾ ಹೋಗ್ತಾ ಇರ್ತೀವಿ. ಒಂದ್ ರೀತಿ ಅದಕ್ಕೆ ಅಡಿಕ್ಟ್ ಕೂಡ ಆಗ್ತಾ ಹೋದ್ರೂ ಕೂಡ ಆಶ್ಚರ್ಯ ಇಲ್ಲ. ಹಾಗಿದ್ರೆ ಆ ಕೆಮಿಕಲ್ಸ್ ಯಾವ ರೀತಿ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು, ಮಕ್ಕಳಿರ್ಬೋದು, ಮಹಿಳೆಯರಿರ್ಬೋದು, ಅಥವಾ ವಯಸ್ಕರಿರ್ಬೋದು, ಅಥವಾ ವೃದ್ಧರು ಕೂಡ ಇರ್ಬೋದು, ಯಾವ್ಯಾವ ವಯೋಮಾನದ ಮಕ್ಕಳ ಮೇಲೆ ಈ ಕೆಮಿಕಲ್ಸ್ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ, ಎಲ್ಲಾ ವಿಚಾರಗಳ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ನೀವು ಕೂಡ ಗಮನಿಸ್ತಾ ಇರಿ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಅನಂತರಾವ್, ಸೀನಿಯರ್ ಕನ್ಸಲ್ಟೆಂಟ್, ಅಪೋಲೋ ಹಾಸ್ಪಿಟಲ್. ಹಾಗೇನೆ KC ರಘು ಅವರು, ಆಹಾರ ತಜ್ಞರು, ಇಬ್ರು ಕೂಡ ಇದ್ದಾರೆ. ತಮ್ಮಿಬ್ರಿಗೂ ಕೂಡ ಸ್ವಾಗತ. ಸೊ ನಮ್ಮ ಗೆಸ್ಟ್ಗಳನ್ನ ನಾವು ಪರಿಚಯ ಮಾಡಿಕೊಟ್ಟಿದ್ವಿ. ಅವರು ನಿಮಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ. ಅಂದ್ರೆ ನಿಮಗೆ ಎಚ್ಚರಿಕೆಯ
ಗಂಟೆ ಅವರಿಂದ ಇನ್ನೂ ಜಾಸ್ತಿ ಸದ್ದು ಹೊರಡ್ತಾ ಹೋಗುತ್ತೆ. ಸೊ ಅಲ್ಲಿವರೆಗೂ ಕೂಡ ನೀವು ಗಮನಿಸ್ತಾ ಇರಿ, ಕಾಯ್ತಾ ಇರಿ, ಮತ್ತೆ ವಾಪಸ್ ಬರ್ತವೆ. ಸೊ ಈಗ ಒಂದು ಬ್ರೇಕ್ ತಗೊಳ್ಳೋಣ. ಬೆಳಗಲಿ ಆತ್ಮಜ್ಯೋತಿ, ಇರಲಿ ಶುದ್ಧ ಭಕ್ತಿ, ನೆಲೆಸಲಿ ಸುಖ ಶಾಂತಿ. ನ್ಯೂಸ್ 24ನಲ್ಲಿ ದೀಪಾವಳಿ ಸಂಭ್ರಮಾಚರಣೆ. ಎಲ್ಲಿ ರವಿ ಕುಜ ಶನಿಗಳು ಒಂದೇ ಮನೆಯಲ್ಲಿ ಸೇರುತ್ತೋ ಆಗ ಗ್ರಹ ಸ್ಥಿತಿಗಳು ಕೆಟ್ಟಾಗ ಆಗ್ನೇಯ ದಿಗ್ಭಾಗದಲ್ಲಿ ಪ್ರಳಯ ಆಗತ್ತೆ ಅಂತ ಹೇಳಿ ಪ್ರಶ್ನೆ ಕುಂಡಲಿಯಲ್ಲಿ ತಿಳಿಸ್ತಕ್ಕಂಥದ್ದು. ದೀಪಾವಳಿಯಂದು ವರ್ಷದ ರಾಶಿಫಲ, ಯಾರಿಗೆ ಅನುಕೂಲ ಯಾರಿಗೆ ಅನಾನುಕೂಲ, ಭವಿಷ್ಯ ಜ್ಯೋತಿ ವೀಕ್ಷಿಸಿ ಸಂಜೆ 5ಕ್ಕೆ. ಬಂದಿದೆ ಸಿರಿ ಸಂಪತ್ತಿನ ಶುಭವಾರ, ಪಡೆಯಿರಿ ಮಹಾಲಕ್ಷ್ಮಿಯಿಂದ ಬೇಡಿದವರ. ಅದು ಅಧಿದೇವತೆಯ ಶಕ್ತಿಪೀಠ, ತಾಯಿ ಲಕ್ಷ್ಮಿ ನಿವಾರಿಸ್ತಾಳೆ ಕಷ್ಟ ಸಂಕಟ. ಕೊಲ್ಹಾಪುರ ಮಹಾಲಕ್ಷ್ಮಿ ವೀಕ್ಷಿಸಿ ರಾತ್ರಿ 7:30ಕ್ಕೆ. ಈ ಕ್ಷೇತ್ರ ಪರಮ ಪವಿತ್ರ, ಗೊರವನಹಳ್ಳಿ ಲಕ್ಷ್ಮಿ ಒಲಿದ್ರೆ ಬಾಳು ಬಂಗಾರ. ಲಕ್ಷ್ಮಿ ಕಟಾಕ್ಷ ವೀಕ್ಷಿಸಿ ರಾತ್ರಿ 9:30ಕ್ಕೆ. ಆಕೆ ಸಿಗಂದೂರು ಚೌಡೇಶ್ವರಿ, ಬೇಡಿದ್ದೆಲ್ಲವನ್ನು ದಯಪಾಲಿಸೋ ಭ್ರಾಮರಿ. ಸಿಗಂದೂರು ಮಹಿಮೆ ವೀಕ್ಷಿಸಿ ರಾತ್ರಿ 10:30ಕ್ಕೆ. ಸೃಷ್ಟಿ ಟ್ರಾವೆಲ್ಸ್ ಮಾಲೀಕರಾದ ಆರ್ ರಾಜು ಅವರಿಂದ ದೀಪಾವಳಿ ಹಬ್ಬದ ಶುಭಾಶಯಗಳು. Lunas Pazzo, lightweight footwears from Lunas. ಹಬ್ಬಕ್ಕೆ ದುಬಾರಿ ವಸ್ತ್ರ ಧರಿಸೋದು ಸಾಮಾನ್ಯ, ಆದ್ರೆ ಪಟಾಕಿ ಹಚ್ಚುವಾಗ ನೈಲಾನ್ ರೇಷ್ಮೆ ಉಡುಪುಗಳಿಗಿಂತ ಹತ್ತಿ ಬಟ್ಟೆ ಧರಿಸಿದ್ರೆ ಸೇಫು. ನೀವು ಹಚ್ಚಿದ ಪಟಾಕಿ ಸಿಡಿಯದಿದ್ದಲ್ಲಿ ಸಮೀಪದಿಂದ ಪುನರ್ ಪರೀಕ್ಷೆ ಮಾಡೋ ದುಸ್ಸಾಹಸ ಖಂಡಿತ ಮಾಡಬೇಡಿ. ವೃದ್ಧರು ಪುಟಾಣಿಗಳು ಭಾರಿ ಸದ್ದು ಸಹಿಸಲಾರರು. ಮನೆಯಲ್ಲಿ ಅಂಥವರಿದ್ರೆ ಸದ್ದು ಮಾಡೋ ಸಿಡಿಮದ್ದುಗಳನ್ನ ಬಳಸದಿದ್ರೆ ಒಳಿತು. ಪಟಾಕಿ ಹಚ್ಚೋಕು ಮುಂಚೆ ಸಮೀಪದಲ್ಲೇ 1 ಬಕೆಟ್ ನೀರು ಮತ್ತು 1 ಬಕೆಟ್ ಮರಳು ಇಡೋಕೆ ಮರೆಯದಿರಿ. ಸಿಡಿಮದ್ದು ಹಚ್ಚುವಾಗ ಕಣ್ಣಿಗೆ ಬೆಂಕಿ ಕಿಡಿ ತಾಕಿದ್ರೆ ತಕ್ಷಣ ತಣ್ಣೀರಿನಿಂದ ಸ್ವಚ್ಛಗೊಳಿಸಿ. ಕಣ್ಣುಗಳನ್ನ ಉಜ್ಬೇಡಿ. ಕೂಡಲೇ ನೇತ್ರ ತಜ್ಞರನ್ನ ಭೇಟಿಯಾಗಿ. ಸ್ವೀಟ್ ಪಾಯ್ಸನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಗಣ್ಯರಿದ್ದಾರೆ. ಫಸ್ಟ್ ನಾವು ಈ ಒಟ್ಟು ವರದಿಯ ಬಗ್ಗೆ, ಈ ನಡೀತಾ ಇರೋ ಬೆಳವಣಿಗೆ ಬಗ್ಗೆ ಅವರ ಒಂದು ರಿಯಾಕ್ಷನ್ ಫಸ್ಟ್ ಕೇಳ್ಕೊಳ್ಳೋಣ. ಈಗ ರಘು ಅವರೇ, ಒಟ್ಟು ವಿದ್ಯಮಾನಗಳನ್ನ ಈಗಷ್ಟಲ್ಲಿ ನೀವು ಮುಂಚಿನ ಕೂಡ ಇದ್ರ ಬಗ್ಗೆ ಸಾಕಷ್ಟು ಗಮನಿಸ್ತಾ ಇದ್ದೀರಿ. ಫಸ್ಟ್ ಏನು ನಮ್ಮ ವ್ಯೂವರ್ಸ್ಗೆ ಯಾವ ರೀತಿ ಒಂದು ರಿಯಾಕ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ಒಂದೇನಿದೆ, ಈ ಘಟನೆಯಿಂದ ಏನಾಗ್ತದೆ, ನಾವು ಇದು ದಿನನಿತ್ಯ ನಡೀತಾ ಇರ್ತಕ್ಕಂಥ ಕೆಲಸಗಳು ಇವು. ಏನು ಆಹಾರದಲ್ಲಿ ಕಲಬೆರಕೆ ಆಗ್ತಾ ಇರ್ತಕ್ಕಂಥ, ಅದು ಹೆಚ್ಚು ಬಣ್ಣಗಳ ಲೋಕ, ಬಣ್ಣಗಳಿಗೆ ಮೋಜು ಬಿದ್ದು ನಾವು ಬದುಕ್ತಾ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಮೂಗಿನ ಕೆಳಗಿರೋ ವಿಚಾರಗಳಿಗೆ ನಾವು ಗಮನ ಹರಿಸೋದಿಲ್ಲ. ಅದು ಯಾವತ್ತಾರು ನೋಡೋಣ, ಸಡನ್ನಾಗಿ ನಾನು ಇಮಿಡಿಯೇಟಾಗಿ ಏನು ಚೆಕಪ್ ಮಾಡಿಸ್ಕೋಬೇಕು, ಎಲ್ಲಿಗೆ ಹೋಗಬೇಕು ಅಂಥದ್ರ ಬಗ್ಗೆ ನಮಗೆ ಹೆಚ್ಚು ಗಮನ ಇರ್ತದೆ. ದಿನನಿತ್ಯ ಮಾಡುವ ಅನಾಹುತಗಳಲ್ಲಿ ಅದಕ್ಕೊಬ್ಬ ಹೇಳ್ತಾನೆ, ಯು ಶುಡ್ ಬಿ ಕೇರ್ಫುಲ್ ಆಫ್ ಬ್ಲೀಡಿಂಗ್ ನಾಟ್ ಬ್ಲಡಿ ಅಂತ. ದಿನ ಒಂದು ತೊಟ್ಟು ರಕ್ತ ಹೋಗ್ತದಲ್ಲ, ಅದ್ರ ಬಗ್ಗೆ ನಾವು ಹೆಚ್ಚು ಕಾಳಜಿ ಇರಬೇಕು, ಯಾವತ್ತೂ ಒಂದಿನ ರಕ್ತ ಸೋರೋದಕ್ಕಲ್ಲ ಅಂತ ಹೇಳ್ಬಿಟ್ಟು ಇದು ನಾವು ದಿನನಿತ್ಯ ನಮ್ಮನ್ನು ನಾವು ಕೊಂದುಕೊಳ್ಳೋದು. ಒಬ್ಬ ಸೆನೆಕಾ ಅಂತ ಒಬ್ಬ ಫಿಲಾಸಫರ್ ಇದ್ದ, ಅವನು ಹೇಳ್ತಾನೆ, ಪೀಪಲ್ ಡೋಂಟ್ ಡೈ, ದೇ ಕಿಲ್ ದೆಮ್ಸೆಲ್ಸ್ ವಿತ್ ಫೋರ್ಕ್ ಅಂಡ್ ಸ್ಪೂನ್ ಅಂತ. ನಾವು ತಿನ್ನುವ ಪದಾರ್ಥಗಳ ಮೂಲಕ ದಿನನಿತ್ಯ ನಮ್ಮನ್ನು ನಾವು ಸಾಯುವವರಲ್ಲ, ನಮ್ಮನ್ನು ನಾವು ಕೊಂದುಕೊಳ್ಳುವವರು ಅಂತ ಈ ರೀತಿಯಾಗಿ ಆಗ್ತಾಗಿದೆ. ಆದರೆ ಇನ್ನೊಂದು ಬಹಳ ವಿಪರ್ಯಾಸ ಅಂತ ಹೇಳಿದರೆ, ಬಣ್ಣಗಳು ಹಿಂದೆ ನ್ಯಾಚುರಲ್ ಆಗಿದ್ದಾಗ ಆಹಾರದಲ್ಲಿ ಹಣ್ಣು ಹಂಪಲು ಯಾವ ತರಕಾರಿ ಯಾವುದೇ ಆಹಾರ ಪದಾರ್ಥಗಳಲ್ಲಿ ಬಣ್ಣಗಳು ಆರೋಗ್ಯದ ಚಿಹ್ನೆ, ಆರೋಗ್ಯದ ಸೂಚಕಗಳು, ಅವು ಆರೋಗ್ಯವನ್ನು ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು. ಅದೇ ಬಣ್ಣ ಇವತ್ತು
ಅದಕ್ಕೆ ಹೇಳ್ತಾರೆ ರೇನ್ಬೋ ಆಫ್ ರಿಸ್ಕ್ ಅಂತಾರೆ, ಕಾಮನ ಬಿಲ್ಲಿನ ಕಾಯಿಲೆಗಳು ಅಂತ. 7 ಬಣ್ಣಗಳು ಆರೋಗ್ಯವನ್ನು ಕೊಡ್ತಕ್ಕಂಥ ಸೂಚನೆಗಳಾಗಿದ್ದರೆ ಇವತ್ತು ಬಣ್ಣಗಳು ಕಾಮನ ಬಿಲ್ಲಿನ ಬಣ್ಣಗಳು ಕಾಯಿಲೆಯ ಸೂಚಕಗಳಾಗಿದ್ದಾವೆ. ಇದು ಬಹಳ ಸೀರಿಯಸ್ ಆಗಿ ತಗೋಬೇಕಾಗ್ತದೆ. ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಓಕೆ, ಈಗ ಅನಂತರಾವ್ ಅವರೇ, ಫಸ್ಟ್ ನಮಗೆ ಅವರು ಕಲರ್ ಬಗ್ಗೆನೇ ಹೇಳ್ತಾ ಇದ್ರು. ಯಾಕಂದ್ರೆ ಈ ಒಟ್ಟು ಕಲರ್ ಇವತ್ತಿನ ಕಾಲದಲ್ಲಿ ಎಲ್ಲಾ ವಯೋಮಾನದವರನ್ನು ಕೂಡ ಆಕರ್ಷಣೆ ಮಾಡುವಂತ ಒಂದು ಸಾಧನ ಆಗ್ಬಿಟ್ಟಿದೆ ಕಲರ್, ಬಣ್ಣ ಅನ್ನುವಂಥದ್ದು. ನಾವು ಉಡೋ ಬಟ್ಟೆಯಿಂದ ಹಿಡಿದು ತಿನ್ನೋ ಆಹಾರ ಇರ್ಬೋದು, ಉಪಯೋಗಿಸುವಂತ ವಸ್ತುಗಳಿರ್ಬೋದು, ಎಲ್ಲರೂ ಕೂಡ ಕಲರ್ 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 ಕಲರ್. ಸೊ ಇಲ್ಲಿ ಕೆಮಿಕಲ್ ಏನು ಮಿಕ್ಸ್ ಆಗುತ್ತೆ. ಸೊ ಇದು ನಿಜವಾಗ್ಲೂ ಒಂದು ಮೇಲ್ನೋಟಕ್ಕೆ ಮತ್ತು ಮೇಲ್ಸ್ತರದಲ್ಲಿ ಫಸ್ಟ್ ಆಗಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ನೋಡಿ? ಸಾಧಾರಣ ಈಗ ನಾವು ಕನ್ಸಿಡರ್ ಮಾಡುವಂಥ ಎಲ್ಲ ಕಲರ್ಸ್, ಯಾವುದೇ ಫುಡ್ ಅಡಿಟಿವ್ಸ್ ಆಗಿರ್ಬೋದು, ಈಗ ನಾವು ಪ್ರಸ್ತುತ ಮಾತಾಡ್ತಾ ಇರೋದು ಫುಡ್ ಅಡಿಟಿವ್ಸ್ ಬಗ್ಗೆ. ಎಲ್ಲ ಫುಡ್ ಅಡಿಟಿವ್ಸು ಕಲರ್ ಬೇಸ್ಡ್ ಆಗಿರೋದ್ರಿಂದ ಇವ್ರು ಹೇಳಿದಾಗೆ, ನನ್ನ ರಘು ಅವ್ರು ಹೇಳಿದಾಗೆ, ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ಕಲರ್ಫುಲ್ ಟುಡೇ. ಕಲರ್ ಈಸ್ ಅನ್ ಅಟ್ರಾಕ್ಷನ್, ಕಲರ್ ಈಸ್ ಎ ವೇ ಟು ಸೆಲ್. ಸೊ ಈ ರೀತಿಯಾಗಿ ಏನಾಗಿದೆ, ಜನರು ಬಣ್ಣಕ್ಕೆ ಮೋಜು ಬೀಳ್ತಾರೆ ಅನ್ನೋದು ನಮಗೆ ಖಡಾಖಂಡಿತವಾಗಿ ಗೊತ್ತಿರುವಂಥ ವಿಷಯ ಆಗಿದೆ ಈಗ. ಆದರೆ ನಾವು ಅರಿತುಕೊಳ್ಬೇಕಾಗಿರೋದು ಒಂದು, ಎಲ್ಲ ರೀತಿಯ ಬಣ್ಣಗಳು ಒಂದ ಅಥವಾ 2ರ ರಾಸಾಯನಿಕ ಒಂದು ಮಿಶ್ರಣ ಇರಬೇಕಷ್ಟೆ, ಆಯಿತಾ? ಮತ್ತು ನಮ್ಮ ಶರೀರ ಕೂಡ ಒಂದು ರಾಸಾಯನಿಕ ಕ್ರಿಯೆಯ ಒಂದು ಫ್ಯಾಕ್ಟ್ರಿ ಇದ್ದ ಹಾಗೆ, ಒಂದು ಯಂತ್ರಾಗಾರ ಅದು. ಈಗ ಸಾಧಾರಣ ನೀವು ಹೇಳಬೇಕಾದ್ರೆ ನಮ್ಮ ಒಂದು ಲಿವರ್ ನಾವೇನು ಹೇಳ್ತೇವೆ, ಅದರಲ್ಲಿ ಆಗುವಷ್ಟು ರಾಸಾಯನಿಕ ಕ್ರಿಯೆ ಸಾಧಾರಣ ನಿಮಗೆ ಬಹುಶಃ ಬೇರೆ ಎಲ್ಲೂ ಅದನ್ನು ರೆಪ್ಲಿಕೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾವ ಕಾರ್ಖಾನೆಯಲ್ಲೂ ಕೂಡ. ಅದಕ್ಕೆ ನಾವು ಹೇಳೋದು ಸರ್ಟನ್ ಆರ್ಗನ್ಸ್ ಆಫ್ ದಿ ಬಾಡಿ ಆರ್ ಲಾರ್ಜೆಸ್ಟ್ ಫ್ಯಾಕ್ಟರೀಸ್ ಅಂಡರ್ ದ ಸನ್ ಅಂತ. ಸೊ ಈ ರೀತಿಯಾದ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ನಾವು ಮತ್ತೊಂದು ರಸಾಯನವನ್ನು ಸೇರಿಸಿದ್ರೆ ಖಂಡಿತ ಅದರಿಂದ ಒಂದು ರಿಯಾಕ್ಷನ್ ಆಗೋದಂತೂ ನಮಗೆ ಖಚಿತ ಆಗುತ್ತೆ. ಯಾವ ರೀತಿ ಆಗ್ಬೋದು, ಅದರಿಂದ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ಅಥವಾ ನ್ಯೂಟ್ರಲ್ ಆಗೋದು ಹೊರಟೋಗುತ್ತಾ, ಇದು 3 ಪರಿಣಾಮದ ಮೇಲೆ ನಾವು ಏನು ಬಳಸ್ತೇವೆ ಅದರಿಂದ ಅದರ ಎಫೆಕ್ಟ್ ಏನು ಅನ್ನೋದ್ರ ಮೇಲೆ ನಿಲ್ತದೆ. ಈಗ ಅದು ನಮಗೆ ಕೆಟ್ಟದ್ದು ಮಾಡೋದಾದರೆ ನಮಗೆ ಮೊದಲು ಕಾಣುವಂಥದ್ದೇನು, ಆರೋಗ್ಯದ ವಿಷಯ, ಬಾಕಿ ಎಲ್ಲ ನಂತರ ಬರೋದು. ಸೊ ಆರೋಗ್ಯದ ವಿಷಯವಾಗಿ ನಾವು ಆದಷ್ಟು ನಾವು ಜಾಗ್ರತೆ ವಹಿಸಬೇಕು. ಆದರೆ ಈಗೇನಾಗುತ್ತೆ, ಸಡನ್ನಾಗಿ ನಾವು ನೋಡಿದಾಗ ಇದು ಎದ್ದು ಕಾಣುವಂಥ ವಿಷಯ ಆಗದೇ ಇರ್ಬೋದು, ಅದರ ಮುಂದಕ್ಕೆ ಯಾವತ್ತಿದ್ರೂ ಇದು ದೊಡ್ಡದಾಗಿ ಬೆಳೆಯುವಂಥ ವಿಷಯ. ನೀವೇ ಹೇಳಿದಾಗೆ ಹೊಟ್ಟೆಯಲ್ಲಿ ಒಂದು ಬಾಂಬ್ ಸಿಡಿಬೇಕಾ ಅನ್ನುವ ನಿಮ್ಮ ಪ್ರಶ್ನೆಗೆ ಇದು ಕ್ರಾನಿಕ್ ಆಗಿ ಆಗುವಂಥ ಒಂದು ವಿಷಯ ಆಗುವ ಸಾಧ್ಯತೆಗಳು ತುಂಬ ಇದೆ. ಸೊ ಹಾಗಾಗಿ ಇದನ್ನು ನಾವು ಖಂಡಿತವಾಗಿ ದೀರ್ಘವಾಗಿ ಪರಿಶೀಲನೆ ಮಾಡಬೇಕು ಅನ್ನೋದು ನನ್ನ ಒಂದು ಫೀಲಿಂಗ್. ಓಕೆ, ಈಗ ರಘುವರೇ, ಕಲರ್ಸ್ಗೆ ಬಣ್ಣವನ್ನು ಮಿಕ್ಸ್ ಮಾಡುವಂಥದ್ದು ಮತ್ತೆ ಆ ಮೂಲಕ ಗ್ರಾಹಕರನ್ನ, ಮುಖ್ಯವಾಗಿ ಮಕ್ಕಳನ್ನ ಸೆಳೆಯುವಂತ ಒಂದು ಪ್ರಕ್ರಿಯೆಯಲ್ಲಿ ನಡೀತಾ ಇದೆ. ಈಗ ಎಲ್ಲಾ ಮಾಲೀಕರಿರ್ಬೋದು, ಎಲ್ಲ ಅದು ಸ್ವೀಟ್ಸಿನ ಅಂಗಡಿಯ ಮಾಲೀಕರಿರ್ಬೋದು, ಬೇಕರಿ ಇದಿರ್ಬೋದು, ಅಥವಾ ಆಲ್ರೆಡಿ ಸಿದ್ಧ ವಸ್ತುಗಳು, ಆ ರೀತಿ ಒಂದು ಪ್ಯಾಕೆಟ್ ಫಾರ್ಮೆಟ್ ಅಲ್ಲಿ ಬರುವಂತ ಆಹಾರ ವಸ್ತುಗಳಿರ್ಬೋದು, ಇದೆಲ್ಲವನ್ನು ಕಲರಿನ ಮಾನದಂಡವನ್ನಷ್ಟೇ ಯಾಕೆ ಹೆಚ್ಚೆಚ್ಚು ಅನುಸರಿಸ್ತಾ ಇರುವಂತಹದ್ದು, ಮತ್ತೆ ಅದಕ್ಕೆ ನಾವು ಮಾರೋಗ್ತಾ ಇದ್ದೀವಿ ನೋಡಿ. ಒಂದು ಸೈಕಲಾಜಿಕಲಿ ಏನು ಹೇಳ್ತಾರೆ, ಮಾನಸಿಕವಾಗಿ ಒಂದೊಂದು ಬಣ್ಣ ಒಂದೊಂದು ಪೌಷ್ಟಿಕಾಂಶವನ್ನು ಸೂಚಿಸುತ್ತೆ. ಇದು ನಮ್ಮ ಇಂಟ್ರಿನ್ಸಿಕ್ ಆಗಿ ನಾವು ಇನ್ನೇಟ್ ಆಗಿ ಬಂದಿರತಕ್ಕಂಥ ಒಂದು ಕ್ವಾಲಿಟಿ. ಇದು ಬಣ್ಣ, ಇಂಥ ಹಣ್ಣು ನೋಡಿದ್ರೆ ಇದು ಒಳ್ಳೆಯದು, ಈ ನೇಚರಲ್ಲಿ ನೋಡಿ ಕಲ್ತಿರೋದು. ನಾವು ಮೂರ್ಖರಾಗ್ತಿದೀವಿ ಅಂತ ಈಗ ಗೊತ್ತಿಲ್ಲ ನಮಗೆ. ಇದೇ ಹೇಳ್ತಾರೆ, ವಿ ಹ್ಯಾವ್ ಲರ್ನ್ಡ್ ದಿ ಆರ್ಟ್ ಆಫ್ ಫೂಲಿಂಗ್ ಆಲ್ ಅವರ್ ಸೆನ್ಸಸ್ ಅಂತ. ನಮ್ಮ ಮೂಗಿಗೆ ಒಂದು ಆರ್ಟಿಫಿಷಿಯಲ್ಲು, ಬಾಯಿಗೆ ಒಂದು ಆರ್ಟಿಫಿಷಿಯಲ್ಲು, ಕಣ್ಣಿಗೆ ಒಂದು ಆರ್ಟಿಫಿಷಿಯಲ್ಲು, ಆಯ್ತಾ, ಕಿವಿಗೂ ಒಂದು ಆರ್ಟಿಫಿಷಿಯಲ್. ಇದು ಏನಂದರೆ ಈ ಎಲ್ಲ ಆರ್ಟಿಫಿಷಿಯಲ್ ಜಗತ್ತಿನಲ್ಲಿ ನೋಡಿ, ಒಂದು ಹೇಳ್ತಾರೆ, ಈ ಬಣ್ಣದ ಲೋಕಕ್ಕೆ ನಾವು ಅದು ನಮ್ಮ ನ್ಯಾಚುರಲ್ ಕ್ವಾಲಿಟಿ, ಆ ನ್ಯಾಚುರಲ್ ಕ್ವಾಲಿಟಿಯನ್ನು ಇವತ್ತು ನಾವು ಫೂಲ್ ಮಾಡ್ಕೊಳ್ಳೋಕ್ಕೆ ಇವುಗಳನ್ನು ನಾವು ಬಳಕೆ ಮಾಡ್ತಾ ಇದ್ದೀವಿ. ಮತ್ತು ಇದರ ಆಕರ್ಷಣೆ ತಪ್ಪಲ್ಲ, ಆಕರ್ಷಣೆ ನಮ್ಮ ಜೆನೆಟಿಕ್ ಆಗಿ ಬಂದಿರ್ತದೆ, ಎವಲ್ಯೂಷನಲ್ಲಿ ಬಂದಿರತಕ್ಕಂಥದ್ದು. ಇದನ್ನು ನೋಡಿದ್ರೆ ಆಕರ್ಷಣೆ ಆಗಬೇಕು ಅಂತ. ಆದರೆ ಅದು ಇವತ್ತು ಈ ಬಣ್ಣ ಪೆಟ್ರೋಲಿಯಂ ಬಂದಿರಿ ಅಂತ ಗೊತ್ತಿಲ್ಲ. ಎಲ್ಲ ಬಣ್ಣಗಳು ಪೆಟ್ರೋಲಿಯಂ, ಕೋಲ್ಟಾರಿಂದ ಬರ್ತಕ್ಕಂಥದ್ದು ಮೂಲ. ಅದೇ ಹೇಳ್ತಾರೆ, ಅಂದ್ರೆ ಮುಂಚಿನ ದಿನಗಳಲ್ಲಿ ನಾವು ನಮ್ಮ ತಾತ ಮುತ್ತಾತನ ಕಾಲದ ಆ ಟೈಮಲ್ಲಿ ನೈಸರ್ಗಿಕ ವಿಧಾನದಿಂದ ಬಣ್ಣವನ್ನು ಉತ್ಪಾದನೆ ಮಾಡೋದಿರ್ಬೋದು, ನೈಸರ್ಗಿಕವಾಗಿ ಏನ್ ಸಿಗುತ್ತೆ ಅದ್ರ ಮೂಲಕನೇ ಬಣ್ಣವನ್ನ ತಯಾರು ಮಾಡುವಂತದ್ದಿರ್ಬೋದು. ಸೊ ಅದ್ ನಡೀತಾ ಇತ್ತು. ಈಗ ಇಲ್ಲಿ ನೇರವಾಗಿ ನಾವು ಪೆಟ್ರೋಲಿಯಂ ಉತ್ಪನ್ನದ ಮೂಲಕ ಒಂದು ರಾಸಾಯನಿಕವನ್ನು ಬಳಸ್ತಾ ಇದ್ದೇವೆ ನೋಡಿ. ಈ ಆಧುನಿಕತೆ ಹೆಸರಿನಲ್ಲಿ ಪೆಟ್ರೋಲಿಯಂಗೂ ಫುಡ್ಗೂ ಒಂದು ಸಂಬಂಧ. ಅದಕ್ಕೆ ಹೇಳ್ತಾರೆ, ನಿಮ್ಮ ತಟ್ಟೆ ಮೇಲೆ ಪೆಟ್ರೋಲಿಯಂ ಜೆಲ್ಲಿ ಇದೆ ಅಂತ. ಯಾಕಂದ್ರೆ ಬಳಸುವ ಯೂರಿಯಾ ಪೆಟ್ರೋಲಿಯಮ್ಮು, ಹಾಕುವ ಡೀಸೆಲ್ ಪೆಟ್ರೋಲಿಯಮ್ಮು, ಟ್ರ್ಯಾಕ್ಟರ್ ಓಡಿಸೋದು ಪೆಟ್ರೋಲಿಯಂ ಡೀಸೆಲ್ ಪ್ರಾಡಕ್ಟು, ಎಲ್ಲ ಅಡಿಟಿವ್ಸ್, ಫುಡ್ ಅಡಿಟಿವ್ಸು ಪೆಟ್ರೋಲಿಯಂ ಬೇಸ್ಡು. ಪೆಟ್ರೋಲಿಯಂ ಕೋಲ್ಟಾರನ್ನು ಯಾವಾಗ ಫಿಲ್ಟರ್ ಮಾಡಿ ಅದರಲ್ಲಿ ಅನಿಲಿನ್ ಅಥವಾ ಈ ಬಣ್ಣಗಳನ್ನು ಹೊರತಂದರು,
ಅಲ್ಲಿಗೆ ಬಣ್ಣದ ಜಗತ್ತು ಸೃಷ್ಟಿ ಆಯಿತು. ನೋಡಿ, ಬಣ್ಣ ಇಟ್ಟುಕೊಂಡು ಬ್ರಿಟಿಷ್ ಸಾಮ್ರಾಜ್ಯ ದೇಶವನ್ನು ಆಳಿದೆ. ಇಂಡಿಗೋ ಬಣ್ಣ ಇಟ್ಟುಕೊಂಡು ಸಿಂಥೆಟಿಕ್ ಕಲರ್ ಯಾವಾಗ ಪೆಟ್ರೋಲಿಯಿಂದ ಬಂತೋ ಭಾರತದ ಕೈಗಾರಿಕೆಗಳೇ ನಿಂತೋಯ್ತು, ಗುಡಿ ಕೈಗಾರಿಕೆಗಳಿಗೆ ನಿಂತೋಯ್ತು. ಬಣ್ಣದ ಹೋರಾಟ ಇದೆ. ಈ ಬಣ್ಣ ಕಟ್ಟೋದ್ರಲ್ಲಿ ಒಂದು ರಾಜಕೀಯತೆ ಇದೆ ನೋಡಿ. ಅದಕ್ಕೋಸ್ಕರ ಯಾವಾಗ ಪೆಟ್ರೋಲಿಯಂ ಮೂಲಕ ಬಂತು ನೋಡಿ, ಅದಕ್ಕೆ ಹೇಳ್ತಾರೆ ಪೆಟ್ರೋಲ್ಗೂ ಆಹಾರಕ್ಕೂ ಏನು ಸಂಬಂಧ ಅಂತ ಹೇಳಿದ್ರೆ, ಈ ಬಣ್ಣಗಳು ಮೊದಲನೇದು ಪೆಟ್ರೋಲ್ ಕೋಲ್ಟಾರ್ ಅಂತ ಬರ್ತಕ್ಕಂಥದ್ದು. ಮತ್ತು ಇವತ್ತು ಹೇಳ್ತಾರೆ ಎಲ್ಲಿವರೆಗೂ ಬಂದು ನಿಂತಿದೆ ಅಂದ್ರೆ ಪೆಟ್ರೋಲ್ ಬಂಕ್ ಪಕ್ಕ ಊಟ ಮಾಡೋದು. ನಾವು ಪೆಟ್ರೋಲಿಂದ ತಂದು ಬಿಟ್ಟು ಪೆಟ್ರೋಲ್ ಬಂಕಲ್ಲಿ ಯಾರು ತಿಂತಾ ಇರಲಿಲ್ಲ ಹಿಂದೆ. ಇವತ್ತು ಪೆಟ್ರೋಲ್ ಬಂಕ್ ತಕ್ಕ ತಿನ್ನೋ ಇದಿರ್ತದೆ, ಅಂಗಡಿ ಇರ್ತದೆ, ದೊಡ್ಡ ದೊಡ್ಡ ಮಾಲ್ಗಳಿರ್ತವೆ. ಪೆಟ್ರೋಲ್ ಬಂಕಲ್ಲಿ ನಮ್ಮ ಗಾಡಿಗೆ ಒಂದು ಪೆಟ್ರೋಲ್ ಹಾಕ್ಸ್ಕೊಂಡು ನಾವೊಂದು ತಿನ್ಕೋದು. ಅದಕ್ಕೆ ಮೂಲ ಪದಾರ್ಥ ಬಣ್ಣ. ಇವತ್ತು ನಾವು ಹೇಳ್ತದ್ದು ಪ್ರತಿಯೊಂದು ಕೂಡ ಈ ಪೆಟ್ರೋಲಿಯಂನ ಜಗತ್ತನ್ನು ನಾವು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ. ಮೂಲತಃ ನೋಡಿ, ನಮ್ಮ ಹಳೆ ಬಣ್ಣ ಯಾವುದು? ಅರಿಶಿಣ, ಸಾಫ್ರನ್ನು, ಬೀಟ್ರೂಟು, ಈ ಬಣ್ಣಗಳು ಇವೆಲ್ಲ. ಅರಿಶಿಣ ಅಂತೂ ಭಾರತ ಸಂಸ್ಕೃತಿಯಲ್ಲಿ ಏನು ಮಾಡಿದ್ರು, ರಸಂ ಮಾಡಲಿ, ಸಾಂಬಾರು ಮಾಡಲಿ, ಏನು ಮಾಡಲಿ, ಒಂಚೂರು ಅರಿಶಿಣ ಹಾಕ್ತಾ ಇದ್ರು. ಅರಿಶಿಣ ಕ್ಯಾನ್ಸರ್ ತಡೆಯುತ್ತೆ, ಈ ಬಣ್ಣ ಕ್ಯಾನ್ಸರ್ ತರುತ್ತೆ. ಇದೇ ವ್ಯತ್ಯಾಸ. ಮತ್ತೆ ಬಣ್ಣಗಳ ಲೋಕ ಇದೆಯಲ್ಲ, ನಾವು ಕೇಸರಿ ಬಾತ್ ಹೆಸರು ಬಿಟ್ಟೆ. ಎಲ್ಲಿದೆ ಕೇಸರಿ? ಪೆಟ್ರೋಲಿಯಂ ಬಣ್ಣ ಇದೆ ಮನೆಗಳಲ್ಲಿ. ಮತ್ತೆ ಹಿಂದೆ ನಾವು ನೋಡಿ ಮನೆ ಅಡುಗೆ ಸಾಮಾನು ಲಿಸ್ಟ್ ಮಾಡುವಾಗ ಅಥವಾ ಈ ಟಿ ವಿಗಳಲ್ಲೂ ಬರುವ ಶೋಗಳಲ್ಲೂ ನಾನು ಕೆಲವು ಸರಿ ಅಬ್ಸರ್ವ್ ಮಾಡೋದು, ಊಟಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ, ಸ್ವಲ್ಪ ಮೈದಾ ಹಾಕಿ, ಸೋಡಾ ಹಾಕಿ, ಬಣ್ಣ ಹಾಕಿ ಅಂತ ಯಾರು ಹೇಳ್ತಿರಲಿಲ್ಲ. ಈಗ ಹೇಳ್ತೀವಿ.